ನಮಸ್ಕಾರ 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 ಎಲ್ರಿಗೂ ಶುಭ ಸಂಜೆ. ಇವತ್ತಿನ ತಾರೀಕು ಬಂದು 18 ನವಂಬರ್ 2024. ಸೊ ನಿಫ್ಟಿ ಇವತ್ತು -78 ಪಾಯಿಂಟ್ಸಿಂದ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ 184 ಪಾಯಿಂಟ್ಸಿಂದ. ನಿಫ್ಟಿ ಮಿಡ್ ಕ್ಯಾಪ್ ಫ್ಲ್ಯಾಟ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ -0.5%ಇಂದ ಕ್ಲೋಸ್ ಆಗಿದೆ. ಇವತ್ತು ನನಗನ್ಸುತ್ತೆ ಕೆಲವರ ಪೋರ್ಟ್ಫೋಲಿಯೋ ಪರ್ಫಾರ್ಮೆನ್ಸ್ ಫ್ಲ್ಯಾಟ್ ಇರ್ಬೋದು ಅಥವಾ ನಿಫ್ಟಿನ ಸ್ವಲ್ಪ ಮಟ್ಟಿಗೆ ಬೀಟ್ ಮಾಡಿರ್ಬೋದು ಅಂತ. ಓಕೆ, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾರ ಪೋರ್ಟ್ಫೋಲಿಯೋ ಇವತ್ತು ನಿಫ್ಟಿಯಿಂದ ಬೀಟ್ ಆಗಿದೆ ಅಥವಾ ನಿಮ್ಮ ಪೋರ್ಟ್ಫೋಲಿಯೋನೇ ನಿಫ್ಟಿನ ಬೀಟ್ ಮಾಡಿದೆ ಅಂತ. ಅಡ್ವಾನ್ಸ್ ಡಿಕ್ಲೈನ್ ನೋಡಿದ್ರೆ ಅಡ್ವಾನ್ಸ್ ಕಡೆ 849 ಸ್ಟಾಕ್ಸ್, ಡಿಕ್ಲೈನ್ ಕಡೆ 1511 ಸ್ಟಾಕ್ಸ್. ಸೊ ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ನೋಡೋಣ ಒಂದ್ಸತಿ. ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ನೋಡಿದ್ರೆ ನಿಫ್ಟಿ ಮೆಟಲ್ ಇವತ್ತು ನಿಯರ್ಲಿ 2% ಜಂಪ್ ಆಗಿದೆ, ಫಾಲೋಡ್ ಬೈ ನಿಫ್ಟಿ FMCG. ಸೊ ಕೆಲವು ದಿನಗಳ ಹಿಂದೆ ಅಥವಾ ಒಂದು ತಿಂಗಳ ಮುಂಚೆಯಿಂದನೂ ನಿಫ್ಟಿ FMCG ತುಂಬ ರೆಡ್ಡಲ್ಲಿ ಪರ್ಫಾರ್ಮ್ ಮಾಡ್ತಾಯಿತ್ತು, ತುಂಬ ಡೌನ್ ಸೈಡ್. ಯಾವಾಗಲೂ ದೈನಂದಿನ ಒಂದು ಪೋರ್ಟ್ಫೋಲಿಯೋ ರಿವ್ಯೂಸಲ್ಲಿ FMCG ಡೌನಲ್ಲೇ ಇತ್ತು. ಇವತ್ತು FMCG 1% ಹತ್ತಿರ ಬೈ ಆಗಿದೆ. ಸೊ ಇದಕ್ಕೆ ಏನು ಕಾರಣ ಅನ್ನೋದನ್ನು ನಾವು ಮುಂದೆ ಈ ವಿಡಿಯೋದಲ್ಲಿ ನೋಡೋಣ. ಸೊ ನಿಫ್ಟಿ PSU ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ ರಿಯಲ್ಟಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಚೆನ್ನಾಗಿ ಅಂದರೆ 1% ಇಲ್ಲ 0.5%. ಸೊ ಕೆಲವು ಸೆಕ್ಟರ್ಗಳು ನಿಫ್ಟಿ IT ಇವತ್ತು ತುಂಬ ಬಿದ್ದಿದೆ, 2.32% ನಿಫ್ಟಿ IT ಬಿದ್ದಿದೆ ಅಲ್ವಾ. ಸೊ ಏನಕ್ಕೆ ಅಂದರೆ ಅಮೇರಿಕಾದಲ್ಲಿ ಬಾಂಡ್ ಈಲ್ಡ್ಸ್ ಜಾಸ್ತಿ ಬರ್ತಾ ಇದೆ, ಇನ್ಫ್ಲೇಷನ್ನು ತುಂಬ ಜಾಸ್ತಿ ಬರ್ತಿರೋ ಕಾರಣ. ಬರೀ ಅಮೇರಿಕಾದಲ್ಲಿ ಮಾತ್ರ ಅಲ್ಲ, ಇಂಡಿಯಾದಲ್ಲಿ ಕೂಡ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ. ಇನ್ಫ್ಲೇಷನ್ ಜಾಸ್ತಿ ಆದರೆ ರೇಟ್ ಕಟ್ ಏನು ಒಂದು ಸಂಭಾವನೆ ಇದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈಗಾಗಲೇ ಇಂಡಿಯಾದಲ್ಲಂತೂ ನಮಗೆ ಕಾಣ್ತಾ ಇಲ್ಲ, ರೇಟ್ ಕಟ್ಸ್ ಇನ್ನೂ ಲೇಟು. ಯಾಕಂದರೆ ಇನ್ಫ್ಲೇಷನ್ ಇವ್ರ ಬ್ಯಾಂಡ್ ವಿಡ್ತ್ ಏನಿತ್ತು 6% ಟಾಲರೆನ್ಸ್ ವ್ಯಾಲ್ಯೂ ಏನಿತ್ತು RBI ಅವರು, ಅದಕ್ಕಿಂತ ಜಾಸ್ತಿ 6.21% ಇನ್ಫ್ಲೇಷನ್ ಬಂದಿದ್ದರಿಂದ ಸೊ ಖಂಡಿತ ಇಷ್ಟು ಬೇಗ ರೆಪೋ ರೇಟ್ಸ್ನ ಕಟ್ ಮಾಡೋದಿಲ್ಲ RBI. ಸೊ ನೋಡೋಣ ಮುಂದೆ ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅಂತ. ನಾನು ಹೇಳಿದೆ ನಿಫ್ಟಿ FMCG ಏನಕ್ಕೆ 0.95 ಪರ್ಫಾರ್ಮ್ ಮಾಡ್ತು ಅಂತ ತಿಳ್ಕೊಳ್ಳೋಣ ಬನ್ನಿ. ನಿಫ್ಟಿ FMCG ಏನಕ್ಕೆ ಇವತ್ತು ಇಷ್ಟು ಮೇಲಕ್ಕೆ ಹೋಯಿತು ಅಂದರೆ ನೋಡಿ, VBL ಒಂದು ಸ್ಟಾಕು ಇವತ್ತು ನಿಯರ್ಲಿ 6% ಪರ್ಫಾರ್ಮ್ ಆಗಿದೆ, ಅಂದರೆ 34 ರೂಪೀಸ್ ಜಂಪನ್ನು ಕೊಟ್ಟಿದೆ. ಸೊ ಫಾಲೋಡ್ ಬೈ ಯುನೈಟೆಡ್ SPR, ಅದು 2%, ಕೋಲ್ಪಾಲ್ 40 ರೂಪೀಸ್ 2%. ಸೊ ಮೇಯ್ನ್ ಏನು ನಮಗೆ VBL ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಹಾಗಾಗಿ FMCG ಇವತ್ತು ನಿಯರ್ಲಿ 1% ಬೈ ಆಗಿತ್ತು ಅಲ್ವಾ. ಸೊ VBLನ ಕಾರಣದಿಂದ FMCG ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೊ ಮುಂದಿನ ನ್ಯೂಸ್ನ ಏನಾದ್ರು ನೋಡೋಕ್ಕೆ ಹೋದರೆ ಇವತ್ತು ಬ್ಲಾಕ್ ಡೀಲ್ಸ್ ಸುಮಾರಾಗಿದೆ. ಏನು ಹೇಳಿ? ಸೊ ಬ್ಲಾಕ್ ಡೀಲ್ಸ್ ಅಂದರೆ ಲಾರ್ಜ್ ಕ್ವಾಂಟಿಟಿ ಬೈ ಮತ್ತು ಹಾಗೂ ಸೆಲ್. ಸೊ ಒಬ್ಬರು ಬೈ ಮಾಡಿದ್ರೆ ಇನ್ನೊಬ್ಬರು ಸೆಲ್ ಮಾಡ್ತಾರೆ, ಸೆಲ್ ಮಾಡಿದ್ರೆ ಒಬ್ಬರು ಬೈ ಮಾಡ್ತಾರೆ. ಸೊ ಇದು ಇವತ್ತು ಬ್ಲಾಕ್ ಡೀಲ್ಸ್. ಒಂದು ಬಜಾಜ್ ಫಿನ್ಸರ್ವ್ ಇವತ್ತು ನೋಡ್ಬೋದು 96.75 crores ಮಧ್ಯಾಹ್ನ 1:00 ಬ್ಲಾಕ್ ಡೀಲ್ ನಡೆದಿದೆ. ಅದಾದಮೇಲೆ ಮ್ಯಾಕ್ಸ್ ಹೆಲ್ತ್ ಕೇರ್ 20.5 crores ಬ್ಲಾಕ್ ಡೀಲ್ ನಡೆದಿದೆ. ನ್ಯಾಷನಲ್ ಅಲ್ಯೂಮಿನಿಯಂ ಇವತ್ತು 9% ಜಂಪ್ ಆಗಿದೆ. ಏನಕ್ಕೆ ಅಂದರೆ ನೋಡಿ, ಈ ಬ್ಲಾಕ್ ಡೀಲ್ಗೆ 23.52 crores ಅಷ್ಟು ಶೇರ್ಸ್ ಇವತ್ತು ಮಧ್ಯಾಹ್ನ 11:00 ಬ್ಲಾಕ್ ಡೀಲಲ್ಲಿ ಸೇಲ್ ಆಗಿದೆ. ಸೊ ಬಜಾಜ್ ಫಿನ್ಸರ್ವಲ್ಲಿ ಮತ್ತೆ ಬೆಳಗ್ಗೆನೆ 10:00 ಅಂದರೆ 10:45 ಸಮಯಕ್ಕೆ 56 ಕೋಟಿ ಶೇರ್ಸ್ ಟ್ರೇಡ್ ಆಗಿದೆ. ಅದೇ ಥರ ನೆಕ್ಸ್ಟು ರೇಟ್ ಗೈನಲ್ಲಿ ನೀವು ನೋಡ್ಬೋದು 27 ಕೋಟಿ ಶೇರ್ಸ್ ಟ್ರೇಡ್ ಆಗಿದೆ. ಆಮೇಲೆ ಝೊಮ್ಯಾಟೊ ನೋಡಿ 47.28 crores BSEಲಿ ಬ್ಲಾಕ್ ಟ್ರೇಡ್ ಆಗಿದೆ. ನಿಯರ್ಲಿ ಎಷ್ಟು? ಸೊ 17,45,000 ಶೇರ್ಸು ಇವತ್ತು ಬ್ಲಾಕ್ ಟ್ರೇಡ್ ಆಗಿದೆ, ಅಂದರೆ ಬ್ಲಾಕ್ ಡೀಲಲ್ಲಿ ಸೇಲು ಮತ್ತು ಬೈ ಆಗಿದೆ. ಆಮೇಲೆ ಡಾಕ್ಟರ್ ರೆಡ್ಡೀಸ್ ಆಗಿದೆ, ಸುಜ್ಲಾನ್ ಎನರ್ಜಿ ಆಗಿದೆ, ಇವತ್ತು 5% ಜಂಪ್ ಆಗಿದೆ. ಇಂದ್ರಪ್ರಸ್ಥ ಇವತ್ತು 20% ಕ್ರ್ಯಾಶ್ ಆಗಿದೆ. ಸೊ ಏನಕ್ಕೆ ಅಂದರೆ ನೋಡಿ, ಇದು ಅಷ್ಟೇ ಬ್ಲಾಕ್ ಟ್ರೇಡಲ್ಲಿ ಮೋಸ್ಟ್ಲಿ ಸೆಲ್ ಆಗಿದೆ. ಓಕೆ, ಈಗ ಅಷ್ಟು ರೂಪೀಸ್ಗೆ 345 ರೂಪೀಸ್ಗೆ ಸೆಲ್ ಆಗಿದೆ. ಅದಾದಮೇಲೆ TCS ಅದು ಕೂಡ ಇವತ್ತು 4% ಬಿದ್ದಿದೆ. ಸೊ ಇದು ಇವತ್ತಿನ ಒಂದು ಬ್ಲಾಕ್ ಟ್ರೇಡ್ ನ್ಯೂಸು. ತುಂಬ ಸ್ಟಾಕ್ಸ್ ಇವತ್ತು ಬ್ಲಾಕ್ ಟ್ರೇಡ್ ಅಂದರೆ ಹ್ಯೂಜ್ ಕ್ವಾಂಟಿಟಿ ಸೆಲ್ ಮತ್ತು ಬೈ ಆಗಿದೆ. ಸೊ ನಿಫ್ಟಿ ಒಂದು ಟೆಕ್ನಿಕಲ್ ಅನಾಲಿಸಿಸ್ನ ನೋಡಿದ್ರೆ ನಿಫ್ಟಿ ಒನ್ ಡೇ ಚಾರ್ಟ್ನ ನಾನು ತಗೊಂಡಿದ್ದೀನಿ, ಅಂದರೆ ಡೈಲಿ ಚಾರ್ಟ್ನ ತಗೊಂಡಿದ್ದೀನಿ. ಸೊ ಟ್ರೆಂಡ್ ಏನು ಹೇಳುತ್ತೆ ನಮಗೆ? ಸೊ ಇವಾಗ ನಮಗೆ ನಿಫ್ಟಿ ಕ್ರ್ಯಾಶ್ ಆಗಿರೋದು ಎಷ್ಟು? 10.8%.
ಸೊ 10% ಕ್ರ್ಯಾಶ್ ಆದರೆ ಹೆಲ್ದಿ ಕರೆಕ್ಷನ್ಗಿಂತ ಸ್ವಲ್ಪ ದೊಡ್ಡ ಕರೆಕ್ಷನ್ ಅಂತಲೇ ಹೇಳ್ಬೋದು. ಹೆಲ್ದಿ ಕರೆಕ್ಷನ್ ನಿಯರ್ಲಿ 6 to 7%, ಅಂದರೆ 5ಇಂದ 7% ಹೆಲ್ದಿ ಕರೆಕ್ಷನ್. ಸೊ 10% ಅಂದರೆ ಸ್ವಲ್ಪ ಡೀಪ್ ಕ್ರ್ಯಾಶೇ ಆಗಿದೆ. ಸೊ ಮೊನ್ನೆ 10% ಇತ್ತು, ಇವತ್ತು 11% ಹತ್ತತ್ರ ನಿಫ್ಟಿ ಹೋಗ್ತಾ ಇದೆ ಅಲ್ವಾ. ಸೊ ಇದು ನಮಗೆ ಏನು ಸಜೆಸ್ಟ್ ಮಾಡುತ್ತೆ, ಸೊ ನಿಫ್ಟಿಲಿ ನಮಗೆ ಇನ್ನೂ ಯಾವುದೇ ರೀತಿಯಾದ ಒಂದು ಬ್ರೇಕ್ಔಟ್ ಸಿಕ್ಕಿಲ್ಲ. ಸೊ ಬ್ರೇಕ್ಔಟ್ ಈಸ್ ನಾಟ್ ನಿಯರ್ ಅನ್ನೋದನ್ನು ನಾವು ತಿಳ್ಕೊಬೋದು. ಯಾಕೆಂದರೆ ಇದು ರಿವರ್ಸಲ್ ಕೊಡೋ ಸಂದೇಶ ನಮಗೆ ಯಾವುದೇ ರೀತಿ ಇನ್ನೂ ನಿಫ್ಟಿಲಿ ಸಿಗ್ತಾ ಇಲ್ಲ. ಸೊ ಡೈಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ರೆಡ್ ಕ್ಯಾಂಡಲ್ಸ್. ಸೊ ಆಲ್ ರೆಡ್ ಕ್ಯಾಂಡಲ್ಸ್ ಸಜೆಸ್ಟ್ ಸೊ ಬೇರ್ ಮಾರ್ಕೆಟ್ ನಿಯರಾ ಅನ್ನೋದು ಒಂದು ನಮಗೆ ತಲೆಗೆ ಬರುತ್ತೆ. ಕೆಲವು ದಿನಗಳ ಹಿಂದೆ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು. ಸೊ ಡಿಸೆಂಬರ್ ಎಂಡ್ ಹೊತ್ತಿಗೆ ನಿಫ್ಟಿ ಇನ್ನೂ 10% ಕ್ರ್ಯಾಶ್ ಆಗುತ್ತೆ ಅಂತ. ಸೊ ಇವಾಗಲೇ 10 ಅಂದರೆ 10 + 10%, ನಿಯರ್ಲಿ 20% ಕ್ರ್ಯಾಶ್ ಆದರೆ ಸೊ ಬೇರ್ ಮಾರ್ಕೆಟ್ ಎಂಟ್ರಿ ಆಗ್ತೀವಿ ಅನ್ನೋದು ಕೆಲವು ದಿನಗಳ ಹಿಂದೆ ಒಂದು ಆರ್ಟಿಕಲಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಇದನ್ನು ನೀವು ಓದಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಓಕೆ, ಸೊ ನಿಫ್ಟಿ ಫಸ್ಟ್ ಬ್ರೇಕ್ಔಟ್ ಕೊಡಬೇಕು ಅಂದರೆ 23,850 ಏನು ರೆಸಿಸ್ಟೆನ್ಸ್ ಇದೆ ಅದನ್ನು ಬ್ರೇಕ್ಔಟ್ ಕೊಟ್ಟರೆ, ನೆಕ್ಸ್ಟ್ ಬ್ರೇಕ್ಔಟ್ ಇಲ್ಲಿ ಇದೆ ಈ ರೇಂಜಲ್ಲಿ. ಸೊ ಆ ರೇಂಜಿಗೆ ಬೇಡ. ಸೊ ಫಸ್ಟು ಈ ಬ್ರೇಕ್ಔಟ್ ಕೊಡಲಿ, ಆಮೇಲೆ ಈ ರೇಂಜ್ ಬಗ್ಗೆ ನಾವು ಮಾತಾಡೋಣ. ಸೊ ಫಸ್ಟ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅಕಸ್ಮಾತ್ ನಿಫ್ಟಿ ವಾಪಸ್ ರಿವರ್ಸಲ್ ಆದರೆ 23,850 ಅಥವಾ 23,900 ಅಥವಾ 23,800. ಸೊ ಈ ರೇಂಜು ಒಂದು ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಬಟ್ ಅಲ್ಲಿಗೆ ಹೋಗೋ ಸಂದೇಶನೂ ನಮಗೆ ಈ ಚಾರ್ಟು ಹೇಳ್ತಾ ಇಲ್ಲ. ಸೊ ಮುಂದೆ ಹೋದಂಗೆ ನಾವು ಈ ವಿಡಿಯೋದಲ್ಲಿ ಟಾಪ್ 3 ಸ್ಟಾಕ್ಸ್, ಇವತ್ತಿನ ಒಂದು ಟಾಪ್ ಪರ್ಫಾರ್ಮಿಂಗ್ ಸ್ಟಾಕ್ಸಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುವಂಥ ಸ್ಟಾಕ್ಸ್ನ ನಾವು ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಮೊದಲನೇದು ಬಂದು ಗೋದ್ರೇಜ್ ಇಂಡಸ್ಟ್ರೀಸ್ ಲಿಮಿಟೆಡ್. ಇವತ್ತು ನೋಡಿ ಸ್ಟಾಕು 10% ಜಂಪ್ ಆಗಿದೆ, ಅಂದರೆ 91.85 ರೂಪೀಸ್ ಸ್ಟಾಕ್ ಜಂಪ್ ಆಗಿದೆ. ಸೊ ಸ್ಟಾಕ್ ಪ್ರೈಸ್ ಬಂದು 1023 ರೂಪೀಸ್ ಸ್ಟಾಕ್ ಪ್ರೈಸ್ ಇದೆ. ಸೊ ಇದರಲ್ಲಿ ಯಾವುದೇ ಥರ ನ್ಯೂಸ್ ಇಲ್ಲ, ಒಂದು ಹ್ಯೂಜ್ ವಾಲ್ಯೂಮ್ಸು ಟ್ರೇಡ್ ಆಗಿರೋ ಕಾರಣ ಇವತ್ತು ಗೋದ್ರೇಜ್ ಇಂಡಸ್ಟ್ರೀಸಲ್ಲಿ ಚೆನ್ನಾಗಿ ಬೈ ಆಗಿದೆ. ಈ ಒಂದು ನ್ಯೂಸಿನ ಮುಖಾಂತರ ವಾಲ್ಯೂಮ್ಸು ತುಂಬ ಚೆನ್ನಾಗಿ ಟ್ರೇಡ್ ಆಗಿದೆ. ಒಂದು ಇಂಟ್ರಾಡೇ ಟ್ರೇಡಿಂಗ್ ಆಗಿರ್ಬೋದು ಮತ್ತು F&O ಟ್ರೇಡಿಂಗ್ ಆಗಿರ್ಬೋದು. ಸೊ F&Oಲಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಇಂಟ್ರಾಡೇ ಅಂತೂ ತುಂಬ ಚೆನ್ನಾಗಿ ವಾಲ್ಯೂಮ್ಸು ಟ್ರೇಡ್ ಆಗಿದೆ. ಗೋದ್ರೇಜ್ ಇಂಡಸ್ಟ್ರೀಸ್ನ ಒಂದು ಟೆಕ್ನಿಕಲ್ಸ್ ನಿಮ್ಮ ಕಣ್ಮುಂದೆ ಇದೆ. ಸೊ ಇದು ವೀಕ್ಲಿ ಚಾರ್ಟ್ ನಮಗೆ ಏನು ಹೇಳ್ತಾ ಇದೆ, ಸ್ಟಾಕ್ ಒಂದು ಸಪೋರ್ಟ್ ಪೊಸಿಷನಲ್ಲಿದೆ ಅನ್ನೋದು ನಮಗೆ ತಿಳಿಸ್ತಾ ಇದೆ. ಸ್ಟಾಕು ನನ್ನ ಪ್ರಕಾರ ಮೇಲ್ಗಡೆಯಿಂದ ಎಷ್ಟು ಡಿಸ್ಕೌಂಟಲ್ಲಿದೆ ಅಂತ ನೋಡೋಣ ಒಂದು ನಿಮಿಷ. ಇದೆ ಅಲ್ವಾ ಆಲ್ ಟೈಮ್ ಹೈ. ಇಲ್ಲಿಂದ ಸ್ಟಾಕ್ ಈಗ 28%, ನಿಯರ್ಲಿ 29% ಸ್ಟಾಕು ಈಗ ಡಿಸ್ಕೌಂಟಲ್ಲಿ ಇದೆ. ಸೊ ಇದರಿಂದ ಏನು ತಿಳಿಯುತ್ತೆ, ಸೊ ಗೋದ್ರೇಜ್ ಇಂಡಸ್ಟ್ರೀಸ್ ನಿಮಗೆಲ್ಲರಿಗೂ ಗೊತ್ತಿದೆ. ಗೋದ್ರೇಜ್ ಅವರು ಎಲ್ಲ ಸೆಕ್ಟ್ರಲ್ಲೂ ಮೆಜಾರಿಟಿ ಆಫ್ ಆಲ್ ದ ಸೆಕ್ಟರ್ಸ್ ಗೋದ್ರೇಜ್ ಹ್ಯಾವ್ ಪ್ರೆಸೆನ್ಸ್. ಸೊ ಕಂಪ್ನಿ ತುಂಬ ದೊಡ್ಡ ಮಾರ್ಕೆಟ್ ಶೇರ್, ತುಂಬ ದೊಡ್ಡದಿದೆ. ಸೊ ಖಂಡಿತ ಇನ್ವೆಸ್ಟ್ ಮಾಡೋರು ಇದನ್ನು ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ಇನ್ವೆಸ್ಟ್ ಮಾಡ್ಬೋದು. ಸೊ ಸ್ಟಾಕಲ್ಲಿ ಒಂದು ಒಳ್ಳೆ ಮೊಮೆಂಟಮ್ ಇತ್ತು, ಮಾರ್ಕೆಟ್ ಒಂದು ಬಿದ್ದಿರೋ ಕಾರಣ ಈ ಒಂದು ಸೇಲ್ ಆಗಿದೆ. ಸೊ ಅಂದರೆ ಕ್ರ್ಯಾಶ್ ಆಗಿದೆ ಮೇಲ್ಗಡೆಯಿಂದ. ಅದರ್ವೈಸ್ ಸ್ಟಾಕ್ ಈಗ 30% ಡಿಸ್ಕೌಂಟಲ್ಲಿ ನಿಮಗೆ ಇದೆ. ಮುಂದಿನ ಶೇರ್ ಬಂದು ಇವತ್ತು ಯಾವುದು, ಆನಂದ್ ರಾಠಿ. ನೀವು ನೋಡ್ಬೋದು ಆನಂದ್ ರಾಠಿ 2.6% ಜಂಪ್ ಆಗಿದೆ, ನಿಯರ್ಲಿ 100 ರೂಪೀಸ್ ಸ್ಟಾಕ್ ಜಂಪನ್ನು ಕೊಟ್ಟಿದೆ. ಸೊ ಸ್ಟಾಕ್ ಪ್ರೈಸ್ ಬಂದು 3985. ಸೊ ಇದರಲ್ಲೂ ಏನೂ ನ್ಯೂಸ್ ಇಲ್ಲ, ಏನಕ್ಕೆ ಇಷ್ಟೊಂದು ಟ್ರೇಡ್ ಆಯಿತು ಅಂದರೆ ವಾಲ್ಯೂಮ್ಸ್ ತುಂಬ ಜಾಸ್ತಿ ಇದೆ. ವಾಲ್ಯೂಮ್ಸ್ ಚೆನ್ನಾಗಿ ಟ್ರೇಡ್ ಆಗಿರೋದ್ರಿಂದ ಬೈಯಿಂಗ್ ಕಡೆ ತುಂಬ ಕೆಪಾಸಿಟಿ ಇದ್ದಿದ್ದರಿಂದ ಸ್ಟಾಕು ಇವತ್ತು ಜಾಸ್ತಿ ಬೈ ಆಗಿದೆ. ಅದರ್ವೈಸ್ ಬೇರೆ ನ್ಯೂಸು ಏನೂ ಇಲ್ಲ, ಬ್ಲಾಕ್ ಟ್ರೇಡ್ ಆಗಲಿ ಏನೂ ಆಗಿಲ್ಲ. ಸೊ ಟೆಕ್ನಿಕಲ್ಸ್ನ ನೋಡೋಣ. ಸೊ ಟೆಕ್ನಿಕಲ್ಸ್ನ ನಾವು ನೋಡಿದ್ರೆ ಇಲ್ಲೂ ಕೂಡ ನಾನು ವೀಕ್ಲಿ ಚಾರ್ಟ್ನ ತೊಗೊಂಡಿದ್ದೀನಿ. ವೀಕ್ಲಿ ಚಾರ್ಟ್ ನಿಮ್ಗೆ ಏನು ಹೇಳುತ್ತೆ ಅಂದರೆ ಸ್ಟಾಕ್ ಒಂದು ಕನ್ಸಾಲಿಡೇಷನ್ ಫೇಸಲ್ಲಿ ಇದೆ ಅಲ್ವಾ. ಸೊ ಕನ್ಸಾಲಿಡೇಷನ್ ಫೇಸಲ್ಲಿ ಈಗ ಸ್ಟಾಕ್ ಇದೆ. ಸದ್ಯಕ್ಕೆ ಸ್ಟಾಕಲ್ಲಿ ಯಾವುದೇ ರೀತಿಯಾದ ಒಂದು ಬ್ರೇಕ್ಔಟ್ ಮೂವ್ಮೆಂಟ್ ಇಲ್ಲ. ಸ್ಟಾಕ್ ಒಂದು ಸೈಡ್ವೇಸ್ ಮೂವ್ಮೆಂಟಲ್ಲಿ ಹೋಗ್ತಾ ಇದೆ. ಸೊ ಅಂದರೆ ಬೈ ಮಾಡೋರು ಇಲ್ಲಿ ಚೆನ್ನಾಗಿ ಬೈ ಮಾಡ್ತಾ ಇದ್ದಾರೆ. ಮುಂದೆ ಬ್ರೇಕ್ಔಟ್ ಕೊಟ್ಟಾಗ ತುಂಬ ಚೆನ್ನಾಗಿ ಬ್ರೇಕ್ಔಟ್ ಆದರೆ ಖಂಡಿತ ಮತ್ತೆ ಸ್ಟಾಕು ನಿಮಗೆ ಅಂಡರ್ 4000 ರೂಪೀಸಲ್ಲಿ ಸ್ಟಾಕು ಸಿಗೋದಿಲ್ಲ. ಓಕೆ, ಅಕಸ್ಮಾತ್ ಸ್ಟಾಕ್ ಏನಾದ್ರು ಈ ರೇಂಜಲ್ಲಿ ಬಿದ್ದರೆ 3500 ರೂಪೀಸ್ ಅಥವಾ 3600 ರೂಪೀಸ್ ರೇಂಜಲ್ಲಿ ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ಖಂಡಿತ ಬೈ ಮಾಡಿ.
ಸ್ಟಾಕು ಇವಾಗ ರಿಸಲ್ಟ್ ಚೆನ್ನಾಗಿ ಬರೆದಿರೋ ಕಾರಣ ಒಂದು ಕನ್ಸಲ್ಟೇಷನ್ ಫೇಸಲ್ಲಿ ಇದೆ. ಮಧ್ಯ ಒಳ್ಳೊಳ್ಳೆ ನ್ಯೂಸ್ ಬರುತ್ತೆ, ಬ್ರೇಕೌಟ್ಸ್ ಆಗುತ್ತೆ, ಚಿಕ್ಕ ಚಿಕ್ಕ ಬ್ರೇಕೌಟ್ ಆಗಿ ಮತ್ತೆ ರೆಸಿಸ್ಟೆನ್ಸ್ ಪಾಯಿಂಟ್ನ ಟಚ್ ಮಾಡಿ ಸ್ಟಾಕ್ ಮತ್ತೆ ಡೌನ್ ಸೈಡ್ ಬರುತ್ತೆ. ಸೊ ಖಂಡಿತ ಇದೊಂದು ಬೈ ಮಾಡ್ಕೊಳ್ಳೋಕ್ಕೆ ಒಂದು ಇಂಪಾರ್ಟೆಂಟ್ ಫೇಸ್. ವೀಕ್ಷಕರೇ, ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾವು ಏನು ನಿಫ್ಟಿ ಅನಾಲಿಸಿಸ್ ಮಾಡಿದ್ದೀವಿ. ಸೊ ನಿಫ್ಟಿ ಅನಾಲಿಸಿಸ್ ಜೊತೆಗೆ FMCG ಏನಕ್ಕೆ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇದ್ರದ್ದು ಒಂದು ರೀಸನ್ ನೋಡಿದ್ದೀವಿ. ರೀಸನ್ ನೋಡಿದ್ಮೇಲೆ ನಿಫ್ಟಿ ನೆಕ್ಸ್ಟ್ ಹೋದರೆ ಎಲ್ಲಿವರೆಗೂ ಹೋಗ್ಬೋದು ಅಥವಾ ರಿವರ್ಸಲ್ ಹೋದರೆ ಫಸ್ಟ್ ರೆಸಿಸ್ಟೆನ್ಸ್ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್.